ನನ್ನ ಕಣ್ಣೆ ಕಣ್ಣೀರ ಒರೆಸಲ ನಿನಗಾಗಿ ನಾನಲ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಬಿಂದಾಸ್ ಆಗಿ ಹ್ಯಾಪಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಆಗಿ ಊರಲ್ಲಿರೋ ವ್ಲಾಗ್ನೇ ಹಾಕ್ತಾ ಇದ್ದೀನಿ, ಯಾಕಂದರೆ ತುಂಬ ದಿವಸ ಆಗಿತ್ತು ಶೂಟ್ ಮಾಡಿ ಇಟ್ಬಿಟ್ಟು ಹಾಗೇ ಇಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಅಂತ ಹಾಕಬೇಕು. ಊರಲ್ಲಿ ಬಂದಿದ್ದೀನಲ್ವ, ತುಂಬ ಅಂದರೆ ತುಂಬ ಕೆಲಸ ಪೆಂಡಿಂಗ್ ಇದೆ. ಸೊ ನಾನು ಬಂದಿರೋದು ಸ್ವಲ್ಪ ದಿವಸ ಟೈಮ್ ತೊಗೊಂಡು ಬಂದಿರೋದು, ಅದಕ್ಕೋಸ್ಕರ ಅಂತಲೇ. ಇದು ಸ್ವಲ್ಪ ಔಟ್ಸೈಡ್ ಕೆಲಸ ಇತ್ತು ಅಂತ ನನ್ನ ಬ್ರದರ್ಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ನಾನು ನನ್ನ ಬ್ರದರ್ ಹೋಗ್ತಾ ಇದ್ದೀನಿ. ಮುಂದೆ ಮಳೆ ಇದೆ ಜಾಸ್ತಿ, ಅದಕ್ಕೆ ವೆಯ್ಟ್ ಮಾಡೋಣ ಅಂತ ಹೇಳಿದ್ರು ನನ್ನ ಬ್ರದರು. ನಾವು ನಿಂತ್ಕೊಂಡಿರೋ ಪ್ಲೇಸಲ್ಲಿ ಮಳೆನೇ ಇಲ್ಲ, ಬಟ್ ಮುಂದೆ ಮಳೆ ಸಿಕ್ಕಾಪಟ್ಟೆ ಇತ್ತು. ಸರಿ, ನಾನೇನಂದೆ, ಮಳೆನೇ ಇಲ್ಲ, ನೀನು ಸುಮ್ಮನೆ ಹೇಳ್ತಾ ಇದೀಯ, ಬೇಗ ಹೋಗೋಣ, ಯಾಕಂದರೆ ಮತ್ತೆ ಔಟ್ಸೈಡ್ ಬೇರೆ ಇನ್ನೂ ಹೋಗೋದು ಪೆಂಡಿಂಗ್ ಕೆಲಸ ಜಾಸ್ತಿ ಇದೆ, ಹೋಗ್ಬಿಟ್ಟು ಬರೋಣ ನಡಿ ಅಂತ ಹೇಳಿ ಅವನಿಗೆ ಕರ್ಕೊಂಡು ಬಂದ್ವಿ. ಒಂದು ಸ್ವಲ್ಪ ದೂರದಲ್ಲೇ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗಬೇಕಾ? ಹೆಂಗೆ ಮಳೆ ಅಂತೀರಾ ನೀವು ಅಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಆ್ಯಕ್ಚುಲಿ ನಾನು ಇದು ಬರೋ ಟೈಮಲ್ಲಿ ವ್ಲಾಗ್ ಮಾಡಿರೋದು. ನಾನು ಹೋಗೋ ಟೈಮಲ್ಲಿ ವ್ಲಾಗ್ ಮಾಡೋ ಟೈಮಲ್ಲಿ ನಾನು ಅಂದ್ಕೊಂಡಿದ್ದೆ, ಎಷ್ಟೊಂದು ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿರ್ತಾ ಇದೆ, ಹೇಗೆ ಮೇಂಟೈನ್ ಮಾಡ್ತಾರೆ ಇಲ್ಲಿನ ಜನರೆಲ್ಲ, ಮಳೆ ಬರಬಾರ್ದಾ, ಯಾಕಂದರೆ ಬಿತ್ತಣಿಕೆ ಸ್ಟಾರ್ಟ್ ಮಾಡಬೇಕು ಅಂತ ಮಳೆಗೋಸ್ಕರ ಆಕಾಶ ನೋಡ್ತಾ ಇರೋ ಜನ ಇದ್ದಾರೆ. ಸೊ ಯಾಕೆ ದೇವ್ರೇ ಮಳೆ ಕೊಡಬಾರ್ದ ನೀನು? ರೈತರಿಗೆ ಎಷ್ಟಂತ ಕಷ್ಟ ಕೊಡ್ತೀಯ ನೀನು, ಮಳೆ ಕೊಡಬೇಕಲ್ವಾ ಅಂತ ನಾನು ಗಾಡಿ ಮೇಲೆ ಕೂತ್ಕೊಂಡು ಮನಸ್ಸಿಂದ ನಾನು ಅಂದ್ಕೊಂಡು ಹೋಗಿದ್ದೆ ಆ್ಯಕ್ಚುಲಿ ಹೋಗೋ ಟೈಮಲ್ಲಿ. ಬಟ್ ಬರೋ ಟೈಮಲ್ಲಿ ಈ ಥರ ಮಳೆ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಏನಂದರೆ ಒಂದು ಸ್ವಲ್ಪ ಪ್ಲೇಸಲ್ಲಿ ಮಳೆ ಬೀಳ್ತಾ ಇತ್ತು, ಒಂದು ಸ್ವಲ್ಪ ಪ್ಲೇಸಲ್ಲಿ ಮಳೆ ಬೀಳ್ತಾ ಇರಲಿಲ್ಲ. ಸೊ ಒಂದೊಂದು ಊರಲ್ಲಿ ಮಳೆ ಇತ್ತು, ಒಂದೊಂದು ಊರಲ್ಲಿ ಮಳೆ ಇರಲಿಲ್ಲ, ಆ ಥರ ಇತ್ತು. ಇವಾಗ ಮಳೆಗೋಸ್ಕರ ಅಂತ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಅಲ್ಲೆಲ್ಲೋ ಒಂದು ಕಡೆ ಹಳ್ಳಿ ಕಡೆ ಇರುತ್ತಲ್ವ, ಸೆಡ್ ಥರ ಎಲ್ಲ ಇರುತ್ತೆ ರೋಡು ಎಲ್ಲ ಹೋಗೋ ಟೈಮಲ್ಲಿ. ಸೊ ಅಲ್ಲಿ ಗಿಡ ಮರ ಎಲ್ಲ ಜಾಸ್ತಿ ಇರುತ್ತೆ, ಒಂದೊಂದು ಕಡೆ ಸೆಡ್ ಮಾಡಿರೋ ಥರ ಇರುತ್ತೆ. ಆ ಸೆಡ್ಡಲ್ಲಿ ಹೋಗಿ ನಿಂತ್ಕೊಂಡಿರೋದು. ಮಳೆ ಸಿಕ್ಕಾಪಟ್ಟೆ 1 ಅವರ್ ಮಳೆ ಹೆಂಗೆ ಬಿತ್ತು ಅಂದರೆ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಮಳೆ ಎಲ್ಲಿ ಹೇಗೆ ಬಿದ್ದಿದೆ ಅಂತ. ಫುಲ್ ತೋಟದಲ್ಲೆಲ್ಲ ಮಳೆ ನಿಂತ್ಕೊಂಡಿತ್ತು. ನಾನಂತೂ ತುಂಬ ಖುಷಿ ಆಗ್ತಾಯಿತ್ತು ನನಗೆ, ಯಾಕಂದರೆ ಈ ಥರ ಮಳೆ ರಿಯಲ್ ಆಗಿ ನೋಡೋದಾಗಿರ್ಬೋದು, ಮಳೆಯಲ್ಲಿ ತೋಯಿಸ್ಕೊಳ್ಳೋದಾಗಿರ್ಬೋದು, ಇದು ತುಂಬ ಖುಷಿ. ನನಗೇನು ಎಕ್ಸೈಟ್ಮೆಂಟ್ ಇತ್ತು ಅಂದರೆ, ಮಳೆ ಬರ್ತಾಯಿದೆ ಹಾಗೇ ಹೋಗೋಣ ನಡಿ, ಸ್ನಾನ ಮಾಡ್ಕೊಂಡು ಹೋಗಿರೋ ಥರ ಆಗುತ್ತೆ, ಮೈಯೆಲ್ಲ ಹಸಿ ಆಗಿಬಿಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನನ್ನ ಬ್ರದರ್ಗೇನು ಪಾಪ ಗಾಡಿ ನಡ್ಸೋಕ್ಕಾಗಲ್ವಲ್ಲ, ಅದು ಮಳೆ ಬರ್ತಾಯಿದ್ರೆ ಹೇಗಾಗುತ್ತೆ ಅಂದರೆ ಮುಖದ ಮೇಲೆ ಹೊಡೆದಿರೋ ಥರ ಮಳೆ ಬೀಳುತ್ತೆ. ಇಷ್ಟು ಫಾಸ್ಟಾಗಿತ್ತು ಮಳೆ ಎಲ್ಲ, ಅದಕ್ಕೋಸ್ಕರ ಮಳೆಯಲ್ಲಿ ಎಲ್ಲ ಗಾಡಿ ನಡ್ಸೋಕ್ಕಾಗಲ್ಲ, ವೆಯ್ಟ್ ಮಾಡು ಹೋಗೋಣ ಅಂತ ಹೇಳಿಬಿಟ್ಟು ನಿಂತ್ಕೊಂಡು 10 ನಿಮಿಷ, 10 ಮಿನಿಟ್ 15 ಮಿನಿಟ್ಸ್ ಅಂತ ಅಂದ್ಕೊಂಡು ಒಂದು 1 ಅವರ್ ಏನೋ ಹತ್ರ ಅಷ್ಟು 10 ಗಂಟೆ ನಿಂತ್ಕೊಂಡಿದ್ವಿ. ತುಂಬ ಮಳೆ ಇತ್ತು, ತುಂಬ ಕ್ಲೈಮೇಟ್ ಅಂತೂ ಇಷ್ಟು ಕೂಲಾಗಿ ಇಷ್ಟು ಸೂಪರಾಗಿತ್ತು ಅಂದರೆ ಅಷ್ಟು ಸೂಪರಾಗಿತ್ತು. ಆ್ಯಕ್ಚುಲಿ ನಾನು ಈ ಥರ ಮಳೆ ಅನ್ನೋದು ಇವಾಗೇ ನೋಡ್ತಾ ಇರೋದು ಅಷ್ಟು ಥರ, ಯಾಕಂದರೆ ಈ ಇದರಲ್ಲಿ ಅಂತೂ ಬೆಂಗಳೂರಲ್ಲಿ ಮಳೆ ಬಿದ್ದಿರೋದು ಗೊತ್ತಾಗಲಿಲ್ಲ, ಹೋಗಿರೋದು ಗೊತ್ತಾಗಲ್ಲ ಅಂತಾರಲ್ವ. ಸೊ ನಾವಿರೋ ಕಡೆ ಅಂತೂ ಬಿದ್ದಿರೋದು ಗೊತ್ತಾಗಲ್ಲ, ಹೋಗಿರೋದು ಗೊತ್ತಾಗಲ್ಲ, ಒಳಗಡೆನೇ ಇದ್ದು ಬಿಡ್ತೀವಿ. ಸೊ ಅದು ಮಳೆ ಬಿದ್ದು ಯಾವಾಗ ಹೋಗುತ್ತೋ, ಯಾವಾಗ ಇದು ಆಗುತ್ತೋ, ಡೋರ್ ಓಪನ್ ನೋಡಿದರೆ ಆವಾಗ ಸ್ವಲ್ಪ ನೆಲ ಹಸಿ ಆಗಿದೆ ಅಂದರೆ ಮಳೆ ಬಿದ್ದು ಹೋಯ್ತಾ ಅಂತ ಹಿಂಗೆ ಅಂದ್ಕೊಂಡಿರ್ತೀವಿ ಬೆಂಗಳೂರಲ್ಲಿ. ಅದಕ್ಕೋಸ್ಕರ ನಂಗೆ ಮಳೆ ನೋಡ್ತಾ ಇದ್ದರೆ ತುಂಬ ಅಂದರೆ ತುಂಬ ಖುಷಿ ಆಯಿತು, ತುಂಬ ಹ್ಯಾಪಿ ಆಯಿತು. ಇದೇ ಇನ್ನೂ ಒಂದಷ್ಟು ಇಲ್ಲಿ ನೋಡಿ ನಾವು ನಿಂತ್ಕೊಂಡು ನೋಡ್ತೀವಿ, ಬಟ್ ಮಳೆಲೆಲ್ಲ ತೊಯ್ಸ್ಕೊಂಡು ಕೆಲ್ಸಕ್ಕೆ ಹೋಗೋರೆಲ್ಲ ತುಂಬ ಜನ ಇರ್ತಾರೆ. ಸೊ ಅಂತೂ ಇಂತೂ ಮನೆಗೆ ಬಂದು ರೀಚ್ ಆದ್ವಿ. ಸೊ ರೀಚ್ ಆದ ತಕ್ಷಣ ನೆಕ್ಸ್ಟ್ ಡೇಗೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಇತ್ತು, ನಮ್ಮ ತಮ್ಮಂದು ಗೃಹ ಪ್ರವೇಶ ಇತ್ತು, ಚಿಕ್ಕಪ್ಪಂದು ಗೃಹ ಪ್ರವೇಶ ಇತ್ತು. ಸೊ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಎಲ್ಲರೂ ಹೋಗ್ತಾ ಇದ್ವಿ. ಸೊ ಬಸ್ಸಲ್ಲಿ ನಿಂತ್ಕೊಂಡಿದ್ವಿ. ಒಂದು ಖುಷಿ ಏನು ಅಂದರೆ, ಇಲ್ಲಿ ನಾನು ಚಿಕ್ಕ ವಯಸ್ಸಿನಿಂದನೂ ಓದಿ ಬೆಳೆದಿರುವಂಥ ಸ್ಕೂಲು ಇದು. ಸೊ ನೋಡಿ ತುಂಬ ಖುಷಿ ಆಯಿತು ನನಗೆ. ಸೊ ಅದಕ್ಕೆ ನಾನು ಒಳಗಡೆ ಹೋಗಿಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ, ಒಂದು ಮೆಮೊರಿ ಫುಲ್ಲಾಗಿರುತ್ತೆ ಅನ್ನೋ ರೀಸನ್ಗೆ ನಾನು ಬಸ್ ಬರೋದು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಬಸ್ಗೋಸ್ಕರ ಅಂತ ವೆಯ್ಟ್ ಮಾಡ್ತಾ ಹಾಗೆ ನಿಂತ್ಕೊಂಡು ಇದು ಮಾಡಿದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾವಾಗ್ಲೂ
ಮನೆ ಹತ್ರನೇ ಹೋಗಿ ಇರ್ತೀವಿ, ಮನೆ ಹತ್ರನೇ ಹತ್ಕೋತೀವಿ, ಇಲ್ಲೆಲ್ಲೂ ನಿಂತ್ಕೊಳ್ಳೋದು ಅವಶ್ಯಕತೆನೇ ಇರಲ್ಲ. ಸ್ವಲ್ಪ ಮನೆ ಹತ್ರ ಏನೋ ಪ್ರಾಬ್ಲಮ್ ಆಗಿದೆ ಬಸ್ ಬರೋದು ಅಂತ ಸ್ವಲ್ಪ ದೂರ ನಡ್ಕೊಂಡು ಬಂದು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಪಕ್ಕದಲ್ಲೇ ಸ್ಕೂಲ್ ಇತ್ತು. ನಂದು ಅಕ್ಕ ಇಬ್ಬರು ಅಕ್ಕಂದರು ನಿಂತ್ಕೊಂಡಿದ್ರು. ಸೊ ಅವ್ರಿಗೆ ಹೇಳಿದೆ, ನೀವು ಇರಿ ಇಲ್ಲೇ, ನಾನು ಒಂದು 5 ನಿಮಿಷ ಒಳಗಡೆ ಹೋಗಿ ಬರ್ತೀನಿ ಅಂತ ಹೇಳಿ. ಸೊ ನೋಡಿದೆ ಎಲ್ಲ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ನನ್ನ ಸ್ಕೂಲ್ ನೋಡಿಬಿಟ್ಟು. ಹಾಗೆ ಬಸ್ ಬಂದು ಹತ್ಕೊಂಡ್ವಿ. ಸೊ ಬಳೆ ಬೇಕಾಗಿತ್ತು ಸ್ವಲ್ಪ ಎಲ್ಲ. ಬಳೆ ಎಷ್ಟು ಚೆನ್ನಾಗಿದೆ ಅಂದರೆ, ಯಾವಾಗೂ ಬಳೆ ಹಾಕೋದಿಲ್ವಲ್ಲ ಕೈಗೆ, ಒಂದೊಂದು ಬ್ಯಾಂಗಲ್ ಮಾತ್ರ ಹಾಕ್ತೀನಿ. ಸೊ ಬಳೆ ರೇಟೇ ಗೊತ್ತೇ ಇಲ್ಲ ನನಗೆ. ಅಲ್ಲಿ ಹೋಗಿ ಬಳೆ ರೇಟ್ ಕೇಳ್ತೀನಿ, ಶಾಕ್ ಆಗಿದ್ದೀನಿ. 200-250 1 ಡಜನ್ ಬಳೆ ಅಂದರೆ ನಾನು ಶಾಕ್ ಆದೆ. ಸೊ ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ. ಇದು ನಮ್ಮ ಅಪ್ಪ ಕಟ್ತಾ ಇರೋ ಮನೆ. ಸೊ ನಮ್ಮ ಅಪ್ಪಂದು ಮನೆ ಇದು. ಇನ್ನು ಆಲ್ರೆಡಿ ಆಗಿದೆ, ಮೇಲೆ ಛತ್ ಗಿತ್ತೆಲ್ಲ ಹಾಕಿದ್ದಾರೆ, ಮೋಲ್ಡ್ ಎಲ್ಲ ಆಗಿದೆ. ಓನ್ಲಿ ಇನ್ನು ಫಿನಿಶಿಂಗು, ವೈರಿಂಗು, ಚಿಕ್ಕ ಚಿಕ್ಕ ಕೆಲಸ ಪೆಂಡಿಂಗ್ ಇದೆ. ಸೊ ಅದನ್ನು ಮುಗಿಸ್ಬಿಟ್ಟು ಇವಾಗ ಹೊಸ ಮನೆ ಹತ್ರ ಬಂದ್ವಿ. ಹೊಸ ಮನೆ ಹತ್ರ ಎಲ್ಲ ನಾಳೆಗೋಸ್ಕರ ಅಂತ ಪ್ಲ್ಯಾನಿಂಗ್ ನಡೀತಾ ಇತ್ತು. ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ. ಯಾಕಂದರೆ ಟೆಂಟ್ ಹಾಕಿರೋದಾಗಿರ್ಬೋದು, ಎಲ್ಲ ಅಡುಗೆಗೋಸ್ಕರ ಸಾಮಾನು ತಂದಿರೋದು, ಈ ಥರ ಪ್ರತಿಯೊಬ್ಬರು ಒಂದೊಂದು ಕೆಲಸನ ಒಪ್ಪಿಸ್ಕೊಂಡಿದ್ರು. ಸೊ ನನ್ನ ತಮ್ಮ ತುಂಬ ಕಷ್ಟಪಟ್ಟು ಒಂದು ಒಳ್ಳೆ ಮನೇನ ಕಟ್ಟಿದ್ದಾನೆ. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ನನ್ನ ದೊಡ್ಡಮ್ಮ ಒಂದು ಚಿಕ್ಕ ರೂಮಲ್ಲಿ ಮೊದಲಿಂದನೂ ಇರ್ತಾಯಿದ್ರು. ಅಲ್ಲಿ ಆ ರೂಮಲ್ಲಿ ನಾವು ಯಾರೂ ಆ್ಯಕ್ಚುಲಿ ಜಾಸ್ತಿ ಹೋಗ್ತಾನೆ ಇರಲಿಲ್ಲ. ಯಾಕಂದರೆ ಚಿಕ್ಕ ರೂಮ್ ಅಲ್ವಾ, ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಎಲ್ಲ ಒಂದೇ ಕಡೆ ಮಾಡ್ತಾಯಿದ್ರು ಅನ್ನೋ ರೀಸನ್ ನಮ್ಗೆ ಹೋಗೋಕ್ಕೆ ಆಗ್ತಾಯಿಲ್ಲ. ಅಲ್ಲಿ ನೋಡಿ ನಾನು ನಿಂತ್ಕೊಂಡು ನನ್ನ ತಮ್ಮ ಹಾಯ್ ಮಾಡ್ತಾ ಇದ್ದಾನೆ. ಸೊ ವಾಯ್ಸ್ ಓವರ್ ಕೊಡ್ತಾ ಇರೋದು ನಾನು, ಯಾಕಂದರೆ ಅವ್ರದ್ದೆಲ್ಲ ಸೌಂಡ್ ಇದೆ, ಜಾಸ್ತಿ ಇದೆ. ಹಳ್ಳಿ ಕಡೆ ಒಂದೊಂದು ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗಿರುತ್ತಾ ಅನ್ನೋತಾರಲ್ಲ, ಆ ಥರ ಇತ್ತು. ಸೊ ಮನೆ ಕೂಡ ನೋಡ್ಕೊಂಡು ಬನ್ನಿ, ಯಾವ ಥರ ಇದೆ ಮನೆ, ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ. ಬಿಲ್ವ ಪುಷ್ಪ ನಿಲಯ ಅಂತ ನಾವು ಮನೆ ಹೆಸರನ್ನು ಇಟ್ಟಿರೋದು. ಸೊ ಮನೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಟ್ಟಿದ್ದಾನೆ ನನ್ನ ತಮ್ಮ. ತುಂಬ ಖುಷಿ ಆಯಿತು ಮನೆ ಕಟ್ಟಿರೋದು ಈ ಥರ ಎಲ್ಲ. ಸೊ ಎಲ್ಲನೂ ಬ್ರ್ಯಾಂಡೆಡ್ ಐಟಮ್ಸ್ ತಂದಿಟ್ಟಿದ್ದಾನೆ. ತುಂಬ ಅಂದರೆ ತುಂಬ ಲಕ್ಸುರಿಯಾಗಿ ಮನೆ ಕಟ್ಟಿರೋ ಥರ ಸಾಕು. ನಮ್ಮ ಹಳ್ಳಿಗೆ ಅಷ್ಟು ಆ ಥರ ಕಟ್ಟಿರೋದು ಮನೆ ಅಂದರೆ ತುಂಬ ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಸೊ ನಾಳೆ ಫಂಕ್ಷನ್ಗೋಸ್ಕರ ಅಂತ ಇವತ್ತೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಲ್ವ, ಅದಕ್ಕೋಸ್ಕರ ಅಂತ ಎಲ್ಲ ಖಾಲಿ ಹೋಮ್ ಟೂರನ್ನು ಮಾಡ್ತಾ ಇರೋದು ನಿಮ್ಗೆ ಮುಂದೆ. ಸೊ ಯಾವ ಥರ ಇದೆ, ಹೇಗಿದೆ ಅಂತ ಅನ್ನೋದು ಕೂಡ ಕಾಮೆಂಟ್ ಮಾಡಿ. ಯಾಕಂದರೆ ಇದಕ್ಕೊಂದು ಒಳ್ಳೆ ಶಾರ್ಟ್ ವಿಡಿಯೋ ಮಾಡಿಬಿಟ್ಟು ನಾನು ಸಾಂಗ್ ಸೆಲೆಕ್ಷನ್ ಮಾಡಿದ್ದೀನಿ. ಸಾಂಗ್ ಕೂಡ ಹಾಕಬೇಕು ಅಂತ ಹಾಕಿಟ್ಟಿರೋದು. ಬಟ್ ಇವಾಗ ಯೂಟ್ಯೂಬ್ ಚಾನಲಲ್ಲಿ ಕಾಪಿರೈಟ್ ಬರುತ್ತೆ ಲಾಂಗ್ ವಿಡಿಯೋಗೆ ಸಾಂಗ್ ಹಾಕಿದರೆ. ಆ ರೀಸನ್ಗೋಸ್ಕರ ನಾನು ವಾಯ್ಸ್ ಓವರ್ನ ಕೊಡ್ತಾ ಇರೋದು. ಸೊ ಪ್ರತಿಯೊಂದು ನಾನು ರೆಡಿ ಮಾಡ್ತಾ ಇರೋದು, ಪ್ರತಿಯೊಂದು ಎಲ್ಲನೂ ಅರೇಂಜ್ಮೆಂಟ್ ಮಾಡ್ತಾ ಇರೋದು. ಪೂಜೆ ಸಾಮಾನೆಲ್ಲ ತಂದಿಟ್ಟಿದ್ದೀವಿ. ಯಾಕಂದರೆ ರುದ್ರಾಭಿಷೇಕ ಮಾಡಿಸ್ಬೇಕು, ಹೋಮ ಮಾಡಿಸ್ಬೇಕು. ತುಂಬ ಅಂದರೆ ತುಂಬ ಕೆಲಸಗಳು ಪೆಂಡಿಂಗ್ ಇದೆ. ಹೂ ಇದೆ, ಇಷ್ಟೊಂದು ಹೂ ಇದೆ. ಇದನ್ನೆಲ್ಲ ಕುತ್ಕೊಂಡ್ಬಿಟ್ಟು ಇವಾಗ ಕಟ್ತಾ ಕುತ್ಕೋಬೇಕು. ನಮ್ಮ ಅತ್ತೆಂದ್ರು ಎಲ್ಲರೂ ಬಂದಿದ್ದಾರೆ. ಅವ್ರ ಕೆಲಸನೇ ಕುತ್ಕೊಂಡ್ಬಿಟ್ಟು ಹೂ ಕಟ್ಟೋದು ಅಂತಾನೆ. ಸೊ ಒಬ್ರೊಬ್ಬರು ಒಂದೊಂದು ಕೆಲಸ ಅಂತ ಒಪ್ಪಿಸ್ಕೊಂಡಿದ್ವಿ. ಸೊ ನಾನು ಮಾತ್ರ ವಿಡಿಯೋ ಮಾಡೋದು ಮಾತ್ರ ಕೆಲಸ ಮಾಡ್ತಾ ಇರೋದು. ಯಾಕಂದ್ರೆ ನಂಗೆ ಏನೂ ಕೆಲಸ ಬರೋದಿಲ್ಲ ಜಾಸ್ತಿ ಮಾಡೋಕ್ಕೆ. ಅವರೆಲ್ಲರೂ ಮಾಡ್ತಾ ಇರೋದು, ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ನಾಳೆ ರುದ್ರಾಭಿಷೇಕ ಅಲ್ವಾ, ಅದಕ್ಕೋಸ್ಕರ ಅಂತ ಬಿಲ್ವ ಪತ್ರೆನ ಇದು ಮಾಡ್ತಾಯಿದ್ರು, ಕಟ್ ಮಾಡ್ತಾಯಿದ್ರು. ಎಲ್ಲ ಜೋಡಿಸಿ 3 ಎಳೆ ತೊಗೊಂಡ್ಬಿಟ್ಟು ಜೋಡಿಸಿ ಇಡ್ತಾಯಿದ್ರು, 3 ದಳ ಅಂತ. ಈ ಕಡೆ ಹೂ ಕೂಡ ಕಟ್ತಾಯಿದ್ರು. ಹೂ ಕಟ್ಟೋದಂತೂ ತುಂಬ ಈಸಿ, ಯಾಕಂದರೆ ನಾವು ಹೂಗರಲ್ವ, ಅದರಿಂದ ಹೂ ಕಟ್ಟೋದಂತೂ ತುಂಬಾ ಈಸಿ. ನಾನು ಕೂಡ ಸ್ಪೆಷಲಿ ಈ ಥರ ಪೂಜೆಗೆಲ್ಲ ಹೇಗೆ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ನೋಡಿ. ಅವತ್ತು ಫುಲ್ ನೈಟಲ್ಲೆಲ್ಲ ಎಲ್ಲನೇ ಡೆಕೋರೇಷನ್, ಸ್ವಾಮೀಜಿಗಳೆಲ್ಲರೂ ಬಂದಿದ್ದರು. ಸೊ ಟೋಟಲಿ ಒಂದು 6 ಮೆಂಬರ್ ಏನೋ ಸ್ವಾಮೀಜಿ ಇದ್ದರು. ಸೊ ಅವರೆಲ್ಲ ಬಂದುಬಿಟ್ಟು ಒಬ್ರೊಬ್ಬರು ಒಂದೊಂದು ಕೆಲಸನ ಮಾಡ್ತಾಯಿದ್ರು. ಈ ಥರ ಇದು ರುದ್ರಾಭಿಷೇಕ ಹೇಳೋಗೋಸ್ಕರ ಅಂತ ಹೇಳಿ ಈ ಥರ ರೆಡಿ ಮಾಡಿಸಿರೋದು. ಚೆನ್ನಾಗಿ ಮಂಟಪ ಥರ ಎಲ್ಲ ಹಿಂಗೆ ರೆಡಿ ಮಾಡಿ ಇಟ್ಟಿದ್ರು ನೈಟಲ್ಲಿ. ಎಲ್ಲ ಫುಲ್ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ನೀಟಾಗಿ ಎಲ್ಲನೂ ಮಾಡ್ಕೋತಾ ಇದ್ರು. ಯಾಕಂದರೆ ಅರ್ಲಿ ಮಾರ್ನಿಂಗ್ ಪೂಜೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ಇಲ್ಲಿ ನಂದು 2 ಅತ್ತಿಗೆದೇರು ದೀಪ ಮಾಡ್ತಾಯಿದ್ರು, ಹಿಟ್ಟಿನ ದೀಪ ಅಂತ ಹೇಳ್ತಾರಲ್ವ. ಸೊ ಆ ದೀಪನ ಮಾಡ್ತಾಯಿದ್ರು. ಎಲ್ಲರೂ ಒಂದೊಂದು ಕೆಲಸದಲ್ಲಿ ಇದ್ದರು ಮಗ್ನವಾಗಿ. ಸೊ ಇದರಲ್ಲೆಲ್ಲ ನಾನು ಕಾಣಿಸ್ತಾ ಇಲ್ಲ ಅಂತ ಅಂದ್ಕೋಬೇಡಿ, ಯಾಕಂದರೆ ಇದನ್ನೆಲ್ಲನೂ ಶೂಟ್ ನಾನೇ ಮಾಡ್ತಾ ಇರೋದು. ಸೊ ಯಾಕಂದರೆ ನನಗಂತೂ ಏನು ಕೆಲಸ ಗೊತ್ತಿಲ್ಲ ಅಷ್ಟೊಂದು ಮಾಡೋದು. ಅದಕ್ಕೋಸ್ಕರ ಅಂತ ಎಲ್ಲರೂ ಒಂದೊಂದು ಕೆಲಸ ಮಾಡಿದರೆ ಅದನ್ನು ನಾನು ಶೂಟ್ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಈ ಥರ ಎಲ್ಲ ದೀಪನೆಲ್ಲ ಎಷ್ಟು ಬೇಕು ದೀಪ, ಎಷ್ಟು 11 ದೀಪ, 21 ದೀಪ ಅಂತ ಈ ಥರ ಎಲ್ಲ ಮಾಡ್ತಾರೆ. ಸೊ ಮತ್ತು 21 ದೀಪ ಅನ್ನೋದಕ್ಕಿಂತನೂ
ಜಾಸ್ತಿನೇ ದೀಪ ಬೇಕಾಗುತ್ತೆ. ಅದಕ್ಕೋಸ್ಕರ ಪ್ರತಿ ಒಂದು ಕೆಲಸನೂ ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾಯಿದ್ರು. ಆವತ್ತಿನ ಫುಲ್ ಡೇ ಬ್ಯುಸಿ ರೂಟೀನ್ ಇತ್ತು. ಯಾಕಂದರೆ ನಾಳೆ ಬೆಳಗಾದರೆ ಪೂಜೆಗೆ ಸ್ಟಾರ್ಟ್ ಮಾಡಬೇಕಾಗಿತ್ತಲ್ವಾ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅರ್ಲಿ ಮಾರ್ನಿಂಗ್ 4 o'clock 5 o'clock ಈ ಥರನೇ ಸ್ಟಾರ್ಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಅಂತ ಹೇಳಿ ಇವಾಗ ಎಲ್ಲನೂ ರೆಡಿ ಮಾಡಿಬಿಟ್ಟು ಫುಲ್ ಪ್ರಿಪ್ರೇಷನ್ ಎಲ್ಲ ಮಾಡಿ ನೋಡಿ, ನನ್ನ ತಮ್ಮ ಕೊಡ್ತಾ ಇದ್ದಾರೆ, ಎಲ್ಲ ನೀಟಾಗಿ ಆಗ್ತಾಯಿದೆ ಅಂತ. ಈ ಕಡೆ ಹೋಮ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಹೋಮಗೆ ಎಷ್ಟು ಬೇಕು, ಏನು ಬೇಕು, ಹೇಗೆ ಎತ್ತ ಅಂತ ಎಲ್ಲ ರೆಡಿ ಮಾಡಿಡೋದು ಆಯಿತು. ಹೋಮದ ಮುಂದೆನೂ ಎಲ್ಲ ನವಗ್ರಹ ಪೂಜೆ ಅಂತ ಒಂದು ಹೋಮ ಪೂಜೆ ಮಾಡಿದ್ವಿ, ಮತ್ತು ನವಗ್ರಹ ಪೂಜೆ ಮಾಡಿರೋದು, ಮತ್ತು ಒಂದು ರುದ್ರಾಭಿಷೇಕ ಮಾಡಿರೋದು. ಸೊ ರುದ್ರಾಭಿಷೇಕ ಅಂದ್ರೆ ತುಂಬ ಫೇಮಸ್. ಈ ಕಡೆ ಎಲ್ಲ ಸತ್ಯನಾರಾಯಣ ಕಥೆ ಹೇಗೆ ಹೇಳಿಸ್ತಾರೆ ಅಲ್ವಾ, ಆ ಥರ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡ್ ರುದ್ರಾಭಿಷೇಕ ಪೂಜೆ ಅಂದರೆ ತುಂಬಾ ಫೇಮಸ್ ಆಗಿರುತ್ತೆ. ತುಂಬ ದೊಡ್ಡ ಪೂಜೆ ಅಂತಲೇ ಹೇಳ್ಬೋದು. ಈ ಕಡೆ ನವಗ್ರಹ ಪೂಜೆ, ಇದು 9 ಗ್ರಹಗಳಿಟ್ಟು 9 ದಿನಸಿ ಧಾನ್ಯನ ಇಟ್ಬಿಟ್ಟು ಪೂಜೆ ಮಾಡೋದು ನವಗ್ರಹ ಪೂಜೆ. ಇದಕ್ಕೂ ಕೂಡ ರೆಡಿ ಮಾಡಿ ಇಟ್ಟಿದ್ರು. ಸೊ ತುಂಬ ಸ್ವಾಮೀಜಿ ಕೂಡ ತುಂಬ ನೀಟಾಗಿ ಎಲ್ಲನೂ ಚೆನ್ನಾಗಿ ಮಾಡಿ ಇಟ್ಟಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ ಕಡೆ ದುರ್ಗಾಷ್ಟಮಿ ಪೂಜೆ ಅಂತ ಹೇಳಿಬಿಟ್ಟು ದುರ್ಗಾ ತಾಯಿಯ ಫೋಟೋನ ಇಟ್ಬಿಟ್ಟು ಕಳಸ ಸ್ಥಾಪನೆ ಮಾಡಿ ಇಲ್ಲಿ ಕೂಡ ಪೂಜೆ ಮಾಡೋಣ ಅಂತ ರೆಡಿ ಮಾಡಿಟ್ಟಿದ್ರು. ಪ್ರತಿಯೊಂದು ನೀಟಾಗಿ ರೆಡಿ ಎಲ್ಲ ಆದಮೇಲೆ ಮತ್ತು ಈ ಕಡೆ ಬಂದುಬಿಟ್ಟು ಬೋರ್ ಪೂಜೆ ಅಂತ ಹೇಳ್ತಾರೆ. ಯಾಕಂದರೆ ಬೋರಿಂಗ್ ಮಾಡ್ತೀವಲ್ವ, ಇದು ಬೋರಿಂಗ್ಗೆ ಸೀರೆ ಎಲ್ಲ ಉಡಿಸ್ಬಿಟ್ಟು ಬೋರ್ ಪೂಜೆ, ಬೋರ್ ಮದುವೆ ಮಾಡೋದು, ಈ ಥರ ಎಲ್ಲ ಗೃಹ ಪ್ರವೇಶದಲ್ಲಿ ಮಾಡ್ತಾರೆ ನಮ್ಮ ಕಡೆ. ಬಟ್ ಈ ಕಡೆ ಹೆಂಗೆ ಮಾಡ್ತಾರಂತ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಎಲ್ಲ ಮುಗಿಸೋದಾದ್ಮೇಲೆ ಫೈನಲ್ ಆಗಿ ಈ ಥರ ಬಂದಿದೆ. ನಾಳೆ ಗೃಹ ಪ್ರವೇಶ ಬ್ಲಾಗ್ ಟು ಪಾರ್ಟ್ 2 ಆಗಿ ಕನ್ವರ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್.